ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಡಿಕೆ ಶಿವಕುಮಾರ್ ಇದೀಗ ರಾಹುಲ್ ಗಾಂಧಿ ಭೇಟಿಗೆ ತೆರಳಿದ್ದಾರೆ. ನೂತನ ಸಚಿವರು ಡಿಸಿಎಂ ಹುದ್ದೆಗಳ ಸೃಷ್ಟಿ ಹಿನ್ನೆಲೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಮಹತ್ವದ ಸಭೆ ನಡೆಸಲಾಗ್ತಾ ಇದೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನವದೆಹಲಿ ಖರ್ಗೆ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ನೂತನ ಸಚಿವರ ಪಟ್ಟಿ, ಡಿಸಿಎಂ ಹುದ್ದೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಯಾರ್ಯಾರಿಗೆ ಸಚಿವ ಸ್ಥಾನ, ಎಷ್ಟು ಜನರಿಗೆ ಡಿಸಿಎಂ ಹುದ್ದೆ ನೀಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದು, ಸಭೆಯಲ್ಲಿ ನೂತನ ಸಚಿವರ ಪಟ್ಟಿ ಫೈನಲ್ ಮಾಡಲಿದ್ದಾರೆ ಎಐಸಿಸಿ ನಾಯಕ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ನೂತನ ಕಾಂಗ್ರೆಸ್ ಸರ್ಕಾರ ರಚನೆ ಕಸರತ್ತು ಶುರುವಾಗಿದೆ. ನಿನ್ನೆಗೆ ದೆಹಲಿಗೆ ತೆರಳಿದ್ದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇವತ್ತು ರಾಜ್ಯಕ್ಕೆ ವಾಪಸ್ಸಾಗ್ತಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾಳೆ ವಿಧಾನಸೌಧದಲ್ಲಿ ಸಿಎಲ್ಪಿ ಸಭೆ ನಡೆಯಲಿದೆ. ಹೈಕಮಾಂಡ್ ನಾಯಕರು ನಾಳೆ ಬರ್ತಾರೆ. ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿದ್ದೇನೆ ಎಂದಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಂತರ ಪದಗ್ರಹಣದ ದಿನಾಂಕ ನಿಗದಿ ಮಾಡ್ತೇವೆ ಎಂದಿದ್ದಾರೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಸರ್ಕಾರ ರಚನೆ ಹಾಗೂ ಸಂಪುಟ ರಚನೆ ಬಗ್ಗೆ ಖರ್ಗೆ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕಾಲಿಗೆ ನಮಸ್ಕರಿಸಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಯ ಖರ್ಗೆ ನಿವಾಸದಲ್ಲಿ ಮಹತ್ವದ ಮಾತುಕತೆ ನಡೆಸಿದ ಬಳಿಕ ನಾಳೆ ಸಂಜೆ ಸಿಎಲ್ಪಿ ಸಭೆಗೆ ನಿರ್ಧಾರ ಆಗಿದೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಿಎಲ್ಪಿ ಸಭೆ ಕುರಿತು ಅಧಿಕೃತ ಸೂಚನೆ ಹೊರಡಿಸಿದ ಸಿಎಲ್ಪಿ ಕಾರ್ಯದರ್ಶಿ ಅಲ್ಲಮಪ್ರಭು ಪಾಟೀಲ್, ಎಲೆಕ್ಷನ್ ಲೀಡರ್ ಹೇಳ್ಬೇಕು. ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡಬೇಕಾಗಿದ್ವಿ. ಸಿದ್ದರಾಮಯ್ಯ ಮಾತಾಡಿದ್ವಿ, ಟೈಮಿಂಗ್ ಮಾಡ್ತಾ ಎಲ್ಲರಿಗೂ ಬೆಂಗಳೂರಲ್ಲಿ ಕೇಳಿದ್ದೀವಿ. ಯಾಕೆ ನಮ್ಮ ಹೈಕಮಾಂಡ್ ಲೀಡರ್ಸ್ ಕೇಳಬೇಕು, ಅವರು ಬರಬೇಕು, ಅಬ್ಸರ್ವ್ ಬರಬೇಕು, ಜನ ಆ ಟೈಮಿಂಗ್ ಅವ್ರು ಕೇಳ್ಕೊಂಡು ಟೈಮಿಂಗ್ ವಿಧಾನಸೌಧದಲ್ಲಿ ನಾಯಕರನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಮುಗಿಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ಕಾರ ರಚನೆಗೆ ತಯಾರಿ ನಡೀತಾ ಇರುವ ಈ ಹೊತ್ತಲ್ಲೇ ಸಿದ್ದರಾಮಯ್ಯ ಆಪ್ತರಾದ ಎಂಬಿ ಪಾಟೀಲ್ ಹಾಗೂ ಪರಮೇಶ್ವರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬುಲಾವ್ ನೀಡಿದ ಬೆನ್ನಲ್ಲೇ ಉಭಯ ನಾಯಕರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಿರ್ಧಾರಕ್ಕೆ ಬದ್ಧ ಎಂದು ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಪರಮೇಶ್ವರ್ಗೆ ಆಫರ್ ನೀಡಲಾಗ್ತಿದೆ ಎನ್ನುವ ಮಾಹಿತಿ ಸಿಕ್ಕಿದೆ. ನೋಡಿ, ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ ಸಿಎಲ್ಪಿ ಆಗುತ್ತೆ. ಪಕ್ಷ ಏನೋ ನಿರ್ಧಾರ ಮಾಡ್ತಾರೆ, ಏನು ಕೂಡ ಇವತ್ತು ಹೋಗಿದ್ದಾರೆಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡೋದು ಏನಾಗ್ತದಪ್ಪ. ಸುಮ್ಮನೆ ಯಾರು ನಮ್ಮ ಲೀಡರ್ಸ್ ಬೇಕಾಗ್ತದೆ. ತಪ್ಪೇನಿದೆ? ಈಗ ಸಚಿವ ಸ್ಥಾನದ ಲಾಬಿಗೋಸ್ಕರ ಹೋಗಿದ್ದಾರೆ ಅಂತ ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ ಅಲ್ಲ. ತಾವು ಏನಾದರೂ ಡಿಸಿಎಂ ಕೇಳುವಂಥ ನಾನು ಯಾವುದಿಲ್ಲ ಅಂತ ಯಾವುದೂ ಇಲ್ಲ. ಈಗ 3-4 ಡಿಸಿಎಂ ಸ್ಥಾನ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ. ನಾನೇನು ಕಾಂಗ್ರೆಸ್ ಹೈಕಮಾಂಡ, ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸುಮ್ಮನೆ ಯಾರಿಗೂ ಹೂವು ಇಲ್ಲ. ಹೈಕಮಾಂಡ್ ಡಿಸಿಎಂ ಮಾಡಬೇಕು ಬೇಡೋ, ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಬೇಡೋ, ಇದನ್ನೆಲ್ಲ ಅವ್ರು ಮಾನದಂಡಗಳು ಇರ್ತವೆ. ಅಲ್ಲ ಸರ್, ತಾವು ಈ ಮೊದಲು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಪೈಪೋಟಿ ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ. ನಾನು ಕೆಪಿಸಿಸಿ ಸ್ಥಾನ ಮಾಡಿಲ್ಲ, ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ ಅಂತ ಮೊದಲು. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಲಂಚ್ ಮೀಟಿಂಗ್ ಮಾಡಿದ್ದಾರೆ. ಊಟ ಮಾಡ್ತಾ ಮುಂದೆ ತೆಗೆದುಕೊಳ್ಳಬೇಕಾದ ತೀರ್ಮಾನಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಲಂಚ್ ಮೀಟಿಂಗ್ ವೇಳೆ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಹಾಜರಿದ್ದರು. ಸಿಎಲ್ಪಿ ಸಭೆ ಸೇರಿ ಮತ್ತಿತರ ವಿಚಾರಗಳ ಚರ್ಚೆ ನಡೆಸಿದ್ದಾರೆ. ಕ್ಯಾಬಿನೆಟ್ ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆಯೂ ಚರ್ಚೆ ಆಗಿದೆ. ಆ ಬಳಿಕ ದೆಹಲಿಯಿಂದ ಸಿದ್ದರಾಮಯ್ಯ ಬೆಂಗಳೂರತ್ತ ವಾಪಸ್ಸಾಗಿದ್ದಾರೆ. ಸೋನಿಯಾ ಖರ್ಗೆ, ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿ ವಾಪಸ್ಸಾಗಿದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ಪ್ರಮಾಣ ವಚನ ಕಾರ್ಯಕ್ರಮದ ತಯಾರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಡಿಕೆ ಶಿವಕುಮಾರ್ ಕರೆ ಮಾಡಿದ್ದು, ಪ್ರಮಾಣ ವಚನಕ್ಕೆ ತಯಾರಿ ಮಾಡಿಕೊಳ್ಳಲು ಸೂಚನೆ ಕೊಟ್ಟಿದ್ದಾರಂತೆ. ಸೋಮವಾರ ಅಥವಾ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದು, ಅಜ್ಜಯ್ಯ ನಿಗದಿ ಮಾಡಿದಂತಹ ಮುಹೂರ್ತದಲ್ಲೇ ಪ್ರಮಾಣ ವಚನಕ್ಕೆ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಸರ್ಕಾರ ರಚನೆಗೆ ಕಸರತ್ತು ನಡೆಸ್ತಾ ಇರುವ ಡಿಕೆಶಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಜೂನ್ 5 ಅಥವಾ 6ರಂದು ಪ್ರಮಾಣಕ್ಕೆ ರಾಜಗುರು ದ್ವಾರಕನಾಥ ಸಲಹೆ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆಗೆ ರಾಜಗುರು ದ್ವಾರಕನಾಥ ಮಾತನಾಡಿದ್ರು. ಡಿಕೆಶಿಗೆ ಒಳ್ಳೆಯದಾಗಲಿ ಅಂತ ಶೃಂಗೇರಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿರುವುದಾಗಿ ಕೂಡ ಹೇಳಿದ್ರು. ಮುಖ್ಯಮಂತ್ರಿ ಆಗೇ ಆಗ್ತೀಯಾ ಅಂತ ನಾನು ಹೇಳಿದ್ದೆ. ಸಿಎಂ ಆಗಿ ಡಿಕೆಶಿ ಒಳ್ಳೆಯ ಆಡಳಿತ ನೀಡಲಿ ಅಂತ ಶುಭ ಹಾರೈಸಿದ್ದಾರೆ.
ನಾನು ಅವನ ಜಾತಕವನ್ನು ನೋಡಿ ಪರಿಶೀಲನೆ ಮಾಡಿ ನೀನು ಮಂತ್ರಿ ಆಗ್ತೀಯ, ಏನು ಕೊಟ್ಟರು ಒಪ್ಕೋ, ಪ್ರಯತ್ನ ಮಾಡು, ನಾನು ಒಳ್ಳೆಯ ದಿವಸ ಕೊಡ್ತೀನಿ. ಅವತ್ತು ಹೋಗಿ ಇವಾಗ ಮುಖ್ಯಮಂತ್ರಿಗಳು ಬಂಗಾರತ್ವರಾಗಿದ್ದರು, ಅವ್ರನ್ನ ಕಾಣು, ನಿಂಗೆ ಯಾರು ಸಹಾಯ ಮಾಡ್ತಾರೆ, ಇದು ಒಳ್ಳೆಯ ದಿವಸ ಹೋಗು. ನಾನು ತಾರೀಕು ಟೈಮ್ ಕೊಟ್ಟು ಕಳಿಸಿದೆ. ಅಲ್ಲೋಗಿ ಕೇಳ್ದ ಅವನು. ಕೇಳಿದ ಮೇಲೆ ಏನೋ ಅವನ ಅದೃಷ್ಟ ಆಯಿತು. ಆದರೆ ನಿನ್ನ ಲಾಲ್ಬಾಗ್ ಕಬ್ಬನ್ ಪಾರ್ಕ್ಗೆ ಹುಲ್ಗಾಯಕ್ಕೆ ಮಂತ್ರಿ ಹಾಕೋರು ಒಪ್ಕೊಂಬಿಡ ಅಷ್ಟೇ. ನಿನ್ನ ಕೆರಿಯರ್ ಬಿಲ್ಡ್ ಆಗುತ್ತೆ. ಒಂದು ದಿವಸ ನೀನು ಖಂಡಿತ ಮುಖ್ಯಮಂತ್ರಿ ಆಗ್ತೀಯ, ನಿನ್ನ ಜಾಗದ ತೋರಿಸ್ತಾ ಇದೆ, ನಿನ್ನ ಜಾತಕದಲ್ಲಿದೆ, ಒಂದು ರಾಜಯೋಗ ಇದಪ್ಪ, ನಿಂಗೆ ಬರುತ್ತೆ, ಖಂಡಿತವಾಗಲೂ ಚೀಫ್ ಮಿನಿಸ್ಟರ್ ಆಗ್ತೀಯ ಅಂತ ಅವತ್ತೇ ಹೇಳ್ಬಿಟ್ಟಿದ್ದೆ ನಾನು. ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ವೇಳೆ ಸೋನಿಯಾ ಗಾಂಧಿ ನಿವಾಸಕ್ಕೆ ತೆರಳಿದ ಕೆಲ ಕಾಲ ಅಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಈ ವೇಳೆ ಸೋನಿಯಾ ಗಾಂಧಿಗೆ ಸಿದ್ದರಾಮಯ್ಯ ಧನ್ಯವಾದ ತಿಳಿಸಿದ್ದಾರೆ. ಇನ್ನು ಸೋನಿಯಾ ನಿವಾಸದಲ್ಲಿ ರಾಹುಲ್ ಗಾಂಧಿ ಜೊತೆಗೂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯಗೆ ಜಾರ್ಜ್ ರಾಜ್ಯ ಉಸ್ತುವಾರಿ ಸಚಿವ ಸುರ್ಜೇವಾಲಾ ಉಪಸ್ಥಿತರಿದ್ದರು. ಸಿದ್ದರಾಮಯ್ಯ ಅವರನ್ನ ಆತ್ಮೀಯವಾಗಿ ಆಲಿಂಗಿಸಿಕೊಂಡ ರಾಹುಲ್ ಗಾಂಧಿ ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ ಆಹ್ವಾನ ನೀಡಿದ್ದಾರಂತೆ. ನಾನು ನಿಮ್ಮ ಜೊತೆಗೇ ಇದ್ದೇನೆ, ಯಾವುದೇ ಕಾರಣಕ್ಕೂ ಟೆನ್ಷನ್ ಬೇಡ ಅಂತ ಅಭಯ ನೀಡಿದ್ದಾರಂತೆ. ರಾಷ್ಟ್ರ ಮಟ್ಟದಲ್ಲಿ ಒಂದು ಒಬಿಸಿ ಗಟ್ಟಿ ಧ್ವನಿ ಆಗೋ ಅರ್ಹತೆ ನಿಮಗಿದೆ ಅಂತಿರೋ ರಾಹುಲ್ ರಾಷ್ಟ್ರ ರಾಜಕಾರಣಕ್ಕೆ ಆಗಮಿಸುವಂತೆ ಆಹ್ವಾನ ನೀಡಿದ್ದು, ಪುತ್ರನ ರಾಜಕೀಯ ಭವಿಷ್ಯ ನಮ್ಮ ಜವಾಬ್ದಾರಿ ಅಂತ ಅಭಯ ಕೊಟ್ಟಿದ್ದಾರಂತೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಭೇಟಿ ವೇಳೆ ಸಿದ್ದರಾಮಯ್ಯಗೆ ವಿಶ್ ಮಾಡಿದ ಖರ್ಗೆ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಆಗಮಿಸುವಂತೆ ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ಭೇಟಿ ವೇಳೆ ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಜರಿದ್ದರು. ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ ನಂತರ ವೇಣುಗೋಪಾಲ್ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಹಾಗೂ ನಿರ್ಲಿಪ್ತ ಮನೋಭಾವವನ್ನು ವೇಣುಗೋಪಾಲ್ ಹೊಗಳಿದ್ದು ಶುಭ ಹಾರೈಸಿದ್ದಾರೆ. ಶಾಸಕ ಸತೀಶ್ ಜಾರಕಿಹೊಳಿ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಇದೇ ವೇಳೆ ಸಿದ್ದರಾಮಯ್ಯ ನಿರ್ಗಮನದ ಬಗ್ಗೆ ಜಾರಕಿಹೊಳಿ ಮಾತನಾಡಿ, ರಾಜಕೀಯದಲ್ಲಿ ರಾಜೀನಾಮೆ ಕೊಡುವುದು, ಹೊಸಬರು ಬರುವುದು ಹೊಸದೇನಲ್ಲ, ಒಪ್ಪಂದದಂತೆ ತೀರ್ಮಾನ ಆಗಿದೆ. ಇವತ್ತಲ್ಲ ಅಂದ್ರೆ 2 ವರ್ಷದಲ್ಲಿ ಯಾರನ್ನು ಕೇಳಿ ಡಿಸಿಷನ್ ತಗೊಂಡಿದ್ದಲ್ಲ. ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಅನ್ನೋದೆಲ್ಲ ಊಹಾಪೋಹ ಅಷ್ಟೇ ಅಂತ ಹೇಳಿದ್ದಾರೆ. ಅವ್ರೇನು ಯಾರು ಕೇಳಿ ಏನು ಡಿಸಿಷನ್ ತೊಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಆಯ್ತು ಅದ್ರ ಪ್ರಕಾರ ಡಿಸಿಷನ್ ತೊಗೊಂಡ್ರೆ ಇದ್ರಲ್ಲಿ ಯಾರು ಹೇಳೋದು ಕೇಳೋದು, ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅದು ವಾಪ ಅಷ್ಟೇ. ಇದರಲ್ಲಿ ಯಾರು ಕೇಳಿ ಕೂಡ ಮಾತಾಡಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಡೆಲ್ಲಿ ಅಂತಲ್ಲಿ ಆಗಿದೆ ನಾವು ಹೇಳ್ತೀವಲ್ಲ, ಡೆಲ್ಲಿಯಲ್ಲಿ ಆಗಿದೆ ನಮ್ಗೆ ಗೊತ್ತಿಲ್ಲ, ಅದು ಪದೇ ನಾವು ಹೇಳಿದ್ದೀವಿ. ಡೆಲ್ಲಿಯಲ್ಲಿ ನಿರ್ಣಯ ಆಗಿತ್ತು, ಅಲ್ಲೇ ಅದನ್ನು ಮುಗಿಸಿದ್ದಾರೆ. ಮತ್ತು ಇನ್ನು ಬೆಂಗಳೂರಲ್ಲಿ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಇಲ್ಲ ಇನ್ನು ಸರಿ ಪ್ರಶ್ನೆ ಇಲ್ಲ. ಈಗ ಹೈಕಮಾಂಡ್ ಡಿಸಿಷನ್ ತೊಗೊಂಡ್ಮೇಲೆ ಪ್ರಶ್ನೆ ಬರೋದಿಲ್ಲ. ಅದು ಆಗೋದು ಅವ್ರೇನು ಯಾರು. ಇನ್ನು ಅಹಿಂದ ನಾಯಕತ್ವದ ಬಗ್ಗೆಯೂ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು, ಅಹಿಂದ ಅಂದ್ರೆ ಸುಮಾರು 500 ಜಾತಿಗಳಿವೆ. ಸಿದ್ದರಾಮಯ್ಯ ಬಳಿಕ ಯಾರಾದರೂ ಅಹಿಂದ ಧ್ವಜ ಕೊಂಡೊಯ್ಯಬೇಕಲ್ವಾ? ನಾನು ಅಹಿಂದ ಧ್ವಜ ಕೊಂಡೊಯ್ತೇನೆ ಅಂತ ಹೇಳುತ್ತಾ, ನಾನು ಅಹಿಂದ ನಾಯಕ ಆಗ್ತೀನಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಅಲ್ಲ, ಅವರು ಆಲ್ರೆಡಿ ಹೇಳಿದ್ದಾರೆ, ಅದು ಕರೆಕ್ಟ್. ಅದ್ರ ತಕ್ಕ ನಾವು ಕೆಲಸ ಮಾಡಬೇಕು, ನಡಿಬೇಕು. ಎಷ್ಟು ಜನ ಅಹಿಂದ ಅಂದರೆ ಸುಮಾರು ಒಂದು 500 ಜಾತಿ ಇದೆ, ಸುಮಾರು ಸಂಖ್ಯೆ ಇದೆ. ಅವನ್ನೆಲ್ಲ ವಿಶ್ವಾಸ ತಗೊಳ್ಳಿಕ್ಕೆ ಆದಾಗ ಅಹಿಂದ ಆಗ್ತೀವಿ, ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಒಬ್ಬರು ಒಯ್ಲೇಬೇಕು. ಕರ್ನಾಟಕದಲ್ಲಿ ಸಿಸ್ಟಮ್ ಇದೆ, ಅದು ಒಬ್ರು ಯಾರೋ ಅಹಿಂದ ನಾಯಕರು ಉದಯ ಆಗಲೇಬೇಕು. ಅದ್ರ ಮುಂದೆ ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನ ಕೊಡಬೇಕು, ನನಗೂ ಮಂತ್ರಿ ಸ್ಥಾನ ಕೊಡಬೇಕು, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಅಲ್ಲಮ ಪ್ರಭು ಪಾಟೀಲ್ ಹೇಳಿದ್ದಾರೆ. ಮಂತ್ರಿ ಸ್ಥಾನದ ಆಕಾಂಕ್ಷಿ ಇದ್ದೀನಿ, ಇಲ್ಲ ಅಂತ ಯಾಕೆ ಹೇಳೋಣ. ಯಾಕೆ ನಾನು ರಾಜಕೀಯದಲ್ಲಿ ಇದ್ದೀನಿ. 1972ರಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮತ್ತು KPCC ಜನರಲ್ ಸೆಕ್ರೆಟರಿನಾಗಿ, ಆರ್ಗನೈಸ್ ಸೆಕ್ರೆಟರಿ ಆಗಿ, ಅನೇಕ ಅಬ್ಸರ್ವರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ನಾನು ಹೊಸ ಮಂತ್ರಿಮಂಡಲದಲ್ಲಿ ಹೈಕಮಾಂಡ್ನವರು ಭಾಳ ದಿನದ ಪಕ್ಷದಲ್ಲಿ ದುಡಿದಿದ್ದನ್ನು ಕಂಡು ನನಗೆ ಮಂತ್ರಿ ಸ್ಥಾನ ಕೊಟ್ಟರು ಕೂಡ ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ. ಪ್ರಿಯಾಂಕಾ ಖರ್ಗೆ ಅವರು DCM ಆಗ್ಬೇಕಂತ ಹೇಳಿ ಅವರಿಗೂ ಕೂಡ DCM ಕೊಟ್ಟರು ಕೂಡ ನಮಗೆ ಸ್ವಾಗತ ಇದೆ. ನಮಗೇನು ಯಾರಿಗೂ
ಜಮೀರ್ ಅಹಮದ್ ಮನೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಜಮೀರ್ ಅಹಮದ್ ಮನೆಯಲ್ಲಿ ಮಹದೇವಪ್ಪ ಚರ್ಚೆ ನಡೆಸಿದರು. ಸಂಪುಟ ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚಿಸಿ ಹೈಕಮಾಂಡ್ ನಡೆ ಮುಂದೆ ಏನಿರಲಿದೆ ಎಂದು ಸಮಾಲೋಚಿಸಿದರು. ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ. ಅನಂತರ ಮಾತನಾಡಿದ ದಿನೇಶ್ ಗುಂಡೂರಾವ್, ರಾಜ್ಯ ರಾಜಕೀಯದಲ್ಲಿ ರಾಜಕಾರಣ ನಡೀತಾ ಇದೆ. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಅಂತ ತಿಳಿಸಿದರು. ನಾಳೆ ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ವರಿಷ್ಠರು ಮಂಡಳಿಗೆ ಸಲ್ಲಿಸಲಾಗುತ್ತೆ. ಬಿಜೆಪಿ ಮತ್ತು ಜೆಡಿಎಸ್ಗೆ ಆತಂಕ ಶುರುವಾಗಿದೆ. ಸಿದ್ದರಾಮಯ್ಯನವರು ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿದ್ದಾರೆ. ಪಕ್ಷದ ಸಿದ್ಧಾಂತದ ಬಗ್ಗೆ ಎತ್ತಿ ತೋರಿಸಿದ್ದಾರೆ. ನಮಗೆ ಸಚಿವ ಸ್ಥಾನಮಾನ ಕೊಟ್ಟರೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಸಂಪುಟ ರಚನೆ ಆದರೆ ತಮ್ಮ ಸ್ಥಾನ ಭದ್ರವಾಗಿಲ್ಲ ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ. ರಾಜಕಾರಣ ಇದ್ದೇ ಇರ್ತದೆ. ನಾಳೆ ಶಾಸಕಾಂಗ ಸಭೆ ಕರೆದಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಏನು ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿ ಅಲ್ಲಿಯ ತೀರ್ಮಾನವನ್ನು ನಮ್ಮ ವರಿಷ್ಠ ಮಂಡಳಿಗೆ ಅದನ್ನು ಸಲ್ಲಿಸಲಾಗುವುದು. ನೋಡಿ, BJP ಹೇಳೋದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಆಯಿತಾ. ಇದು ಪಕ್ಷದಲ್ಲಿ ಭಾಳ ಶಿಸ್ತಿನ ರೀತಿಯಾಗಿ ಇವತ್ತು ನಮ್ಮ ಪಕ್ಷ ನಡ್ಕೊಳ್ತಾ ಇದೆ. ಬಹುಶಃ BJP ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಅವರು ಏನೇನೋ ಲೆಕ್ಕಾಚಾರಗಳು ಮಾಡ್ಕೊಂಡಿದ್ರು ಮತ್ತು ಯಾವ ರೀತಿ ಸಿದ್ದರಾಮಯ್ಯ ನಡ್ಕೊಂಡಿದ್ದಾರೆ ನನಗನ್ಸುತ್ತೆ ಇವತ್ತು ನಿಜವಾಗ್ಲೂ ಅದೊಂದು ಇಡೀ ರಾಷ್ಟ್ರಕ್ಕೇ ಮಾದರಿ. ಅವರ ನಡೆ, ಅವರ ನುಡಿ, ಅವರು ಯಾವ ರೀತಿ ಎಲ್ಲರ ಜೊತೆ ಮಾತನಾಡಿದ್ರು, ಸಚಿವರುಗಳ ಜೊತೆ, ಶಾಸಕರ ಜೊತೆ, ಮಾಧ್ಯಮದ ಜೊತೆ, ಬಹುಶಃ ಇಡೀ ದೇಶಕ್ಕೇ ಮಾದರಿಯಾಗಿದೆ. ಯಾವ ಹುದ್ದೆ ಕೊಟ್ಟರೂ ನಾನು ನಿಭಾಯಿಸುತ್ತೇನೆ ಅಂತ ಕಾಂಗ್ರೆಸ್ ಹಿರಿಯ ಶಾಸಕ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ. ಹಿಂದೆ ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೆಲಸ ಮಾಡಿದ್ದೆ. ಹೆಚ್ಚಿನ ಜವಾಬ್ದಾರಿ ಕೊಟ್ಟರೆ ನಿಭಾಯಿಸುತ್ತೇನೆ. ಲಿಂಗಾಯತ ಸಮುದಾಯ, ಜಾತ್ಯತೀತ ಸಮುದಾಯ, ನಮ್ಮ ಸಮುದಾಯಕ್ಕೆ ಸ್ಥಾನಮಾನ ಕೊಡಬೇಕು. ಅನುಭವ ಅವಶ್ಯಕತೆ ಇದೆ. ಅದೇ ರೀತಿ ಯುವಕರ ಶಕ್ತಿ ಕೂಡ ಬೇಕು. ಪ್ರಿಯಾಂಕ ಖರ್ಗೆ, ಪರಮೇಶ್ವರ್, ಸತೀಶ್ ಎಲ್ಲರೂ ಸಮರ್ಥವಾಗಿದ್ದಾರೆ. ಮುಂದೆಯೂ ಅದೇ ರೀತಿ ಕೆಲಸ ಮಾಡ್ತೇವೆ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಈಗ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನೂ ಇದ್ದೇನೆ. ಅದೇ ರೀತಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷನಾಗಿಯೂ ಇವತ್ತು ನಮ್ಮ ಸಮುದಾಯದ ಎಲ್ಲರ ಒಂದು ಅಭಿಪ್ರಾಯ ಇದೆ. ಇವತ್ತು ಪ್ರಾಪರ್ ಆಗಿ ಈ ಒಂದು ಸಚಿವ ಸಂಪುಟದಲ್ಲಿಯೂ ಲಿಂಗಾಯತರಿಗೆ, ವೀರಶೈವರಿಗೆ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನೋಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಹೇಳಿದ್ದೇನೆ, ಯಾವ ಹುದ್ದೆ ಕೊಟ್ಟರೂ ನಿಭಾಯಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಮುಖ್ಯಮಂತ್ರಿ ಬದಲಾವಣೆ ಬೆನ್ನಲ್ಲೇ ಡಿಸಿಎಂ ಸ್ಥಾನಕ್ಕೆ ಪೈಪೋಟಿ ನಡೆದಿದೆ. ಇದೇ ವಿಚಾರಕ್ಕೆ ಬೀದರ್ನಲ್ಲಿ ಈಶ್ವರ್ ಖಂಡ್ರೆಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗಿದೆ. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಖಂಡ್ರೆ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಜಿಲ್ಲಾ ಸಮಿತಿಯಿಂದ ನಾಮಫಲಕ ಹಿಡಿದು ಒತ್ತಾಯಿಸಿದರು. ಸಚಿವ ಈಶ್ವರ್ ಖಂಡ್ರೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಸರ್ಕಾರದ ಪರ ಜೈಕಾರ ಹಾಕಿದ್ದಾರೆ. ಕೋಲಾರ ಶಾಸಕರು ಸಚಿವ ಸ್ಥಾನಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ್ದಾರೆ. ಕೋಲಾರ ಜಿಲ್ಲೆಗೆ 3 ಸಚಿವ ಸ್ಥಾನ ನೀಡುವಂತೆ KH ಮುನಿಯಪ್ಪ ಬಣದ ಶಾಸಕರಿಂದ ಖರ್ಗೆ ಭೇಟಿ ಮಾಡಿ ಆಗ್ರಹಿಸಿದ್ದಾರೆ. 3 MLA, 2 MLC ಸೇರಿದಂತೆ 7 ಮಂದಿ ನಾಯಕರಿಂದ ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ದಲಿತ ಕೋಟಾದಡಿ ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ನೀಡಿ, ನಂಜೇಗೌಡ ಕೊತ್ತೂರು ಮಂಜುನಾಥ್ಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿದ್ದಾರೆ. ನಾರಾಯಣಸ್ವಾಮಿ, ಕಾಂಗ್ರೆಸ್ ಮುಖಂಡ ಕೆ ಚಂದ್ರಾರೆಡ್ಡಿ, ಶಾಸಕ SN ನಾರಾಯಣಸ್ವಾಮಿಗೆ ಸಚಿವ ಸ್ಥಾನಕ್ಕೆ ಒತ್ತಡ ಹಾಕಿದ್ದಾರೆ. ಮಂಡ್ಯದ ಮದ್ದೂರಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ರಾಜೀನಾಮೆ ಎಲ್ಲರೂ ನಿರೀಕ್ಷೆ ಮಾಡಿದ್ದೆ, ಇದು ಶಾಕ್ ಏನಿಲ್ಲ ಅಂತ ಹೇಳಿದ್ದಾರೆ. 2 ವರ್ಷದಿಂದ ಈ ಚರ್ಚೆ ನಡೀತಾ ಇದೆ. ಇದೇನು ಶಾಕಿಂಗ್ ನ್ಯೂಸ್ ಅಲ್ಲ. ಯಾರೇ ಸಿಎಂ ಆದರೂ ಒಳ್ಳೆಯ ಆಡಳಿತ ಕೊಡಬೇಕಷ್ಟೇ. ಅದನ್ನೇ ಜನರು ನಿರೀಕ್ಷೆ ಮಾಡುವುದು. ದಲಿತ ಸಿಎಂ ಅನ್ನೋದು ಅವರ ಪಕ್ಷಕ್ಕೆ ಬಿಟ್ಟ ವಿಚಾರ. ನಾಯಕತ್ವ ಬದಲಾವಣೆ ಹೊಸದಲ್ಲ ಹಾಗೂ ತಪ್ಪಲ್ಲ. ಜನರು ಇದನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಿಎಂ ರಾಜೀನಾಮೆ ವಿಚಾರಕ್ಕೆ ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಹಿಂದುಳಿದ ವರ್ಗದವರ ನಾಯಕತ್ವಕ್ಕೆ ಅನ್ಯಾಯವಾಗಿದೆ. ಸಿದ್ದರಾಮಯ್ಯ 4 ದಶಕಗಳ ಕಾಲ ಸಕ್ರಿಯ ರಾಜಕಾರಣ ಮಾಡಿದ್ದಾರೆ. ಸಿದ್ದರಾಮಯ್ಯ ನಮ್ಮ ತಂದೆಯವರಿಗೆ ಬಹಳ ಆತ್ಮೀಯರಾಗಿದ್ದರು. ಸಮಾಜವಾದಿ, ಸಮಾಜದ ಬಗ್ಗೆ ಕಳಕಳಿಯ ನಾಯಕ ಸಿದ್ದರಾಮಯ್ಯ ಅಂತ ಬಣ್ಣಿಸಿದ್ರು. ಈಗ ಹಿಂದುಳಿದ ನಾಯಕತ್ವಕ್ಕೆ ಕಾಂಗ್ರೆಸ್ ಕೊಡಲಿ ಪೆಟ್ಟು ಕೊಟ್ಟಿದೆ. OBC ನಾಯಕನ ಗೌರವಕ್ಕೆ ಧಕ್ಕೆ ತರುವ ಕೆಲಸ ಮಾಡಿದೆ ಕಾಂಗ್ರೆಸ್. ಕಾಂಗ್ರೆಸ್ ವಿರುದ್ಧ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. DKಶಿ ಮುಖ್ಯಮಂತ್ರಿ ಆದರೆ ಒಂದು ರೀತಿ ತೂಕುಕತ್ತಿ ಸರ್ಕಾರ ಅಂತ ಟಾಂಗ್ ಕೊಟ್ಟರು. ಇವತ್ತು ಅವ್ರನ್ನ ತೆಗೆ ಮುಖಾಂತರ ವಿಶೇಷವಾಗಿ ಹಿಂದುಳಿದ ವರ್ಗದ
ಒಂದು ನಾಯಕತ್ವಕ್ಕೆ ಕೊಡಲೇಪಟ್ಟನ್ನು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಬದ್ಧತೆ ಇರಲಿಲ್ಲ. ಹಿಂದುಳಿದ ವರ್ಗವನ್ನು ನಿರಂತರವಾಗಿ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ SC ST ಕೂಡ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಒಂದೇ ಮಾತಿಗೆ DK ಶಿವಕುಮಾರ್ ಮುಖದಲ್ಲಿ ಕಳೆ ಬದಲಾವಣೆ ಆಯಿತು. ನಾನು ರಾಜ್ಯಸಭೆಗೆ ಹೋಗೋದಿಲ್ಲ, ನಾನು ಕರ್ನಾಟಕ ರಾಜಕಾರಣದಲ್ಲಿ ಇರ್ತೀನಿ ಅನ್ನುವಂಥ ಮಾತೇನಿದೆ ಅದು ಖಂಡಿತವಾಗೂ ಒಂದು ತೂಗುವ ಕತ್ತಿ. ಕರ್ನಾಟಕ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅದೊಂದು ತೂಗುವ ಕತ್ತಿ. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಹಿನ್ನೆಲೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಹೊರಗೆ ಕಾಣುವಷ್ಟು ಕಠಿಣ ವ್ಯಕ್ತಿಯಲ್ಲ. ಅವರೊಬ್ಬ ಸೌಮ್ಯ ಸ್ವಭಾವದ ಸಹೃದಯಿ. ನಂಬಿದವರನ್ನ ಎಂದಿಗೂ ಕೈಬಿಡದ ಗುಣ ಸಿದ್ದರಾಮಯ್ಯ ಅವರದ್ದು. ನನ್ನನ್ನು ವೈಯಕ್ತಿಕವಾಗಿ ಚೆನ್ನಾಗಿ ನೋಡಿಕೊಟ್ಟಿದ್ರು. ಸಿದ್ದರಾಮಯ್ಯ ಹಾಗೂ ನನ್ನ ನಡುವೆ ತಂದೆ ಮಗನಂತಹ ಆತ್ಮೀಯ ಸಂಬಂಧವಿತ್ತು ಅಂತ ಸಂಸದ ಸುಧಾಕರ್ ಸಿದ್ದರಾಮಯ್ಯ ಅವರನ್ನ ಬಣ್ಣಿಸಿ ಹಳೆ ನೆನಪು ಹಂಚಿಕೊಂಡ್ರು. ಸಿದ್ದರಾಮಯ್ಯ ರಾಜೀನಾಮೆಯಿಂದ ನನಗೂ ಎಲ್ಲೋ ಒಂದು ಕಡೆ ತೀವ್ರ ನೋವಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಕೂಡ ದೀರ್ಘಕಾಲದ ಆಡಳಿತ ರಾಜಕಾರಣದ ಬದುಕಿನಿಂದ ವಿದಾಯ ಹೇಳುವಾಗ ವಿರೋಧ ಇದ್ದರೂ ಕೂಡ ಅದೇನು ಸಂತೋಷ ಪಡುವಂಥ ಕ್ಷಣ ಅಲ್ಲ. ಅವರು ಇಷ್ಟು ದೀರ್ಘಾವಧಿಯಲ್ಲಿ ಅವರು ಮಾಡಿದಂಥ ಕೆಲಸ ತೃಪ್ತಿ ತಂದಿದೆಯಾ, ಸಮಾಧಾನ ತಂದಿದೆಯಾ ಅಂತ ಕೇಳಿದಾಗ ಎಲ್ಲೋ ಒಂದು ಕಡೆ ಭಾಳಷ್ಟು ಹಿರಿಯ ನಾಯಕರುಗಳು ಏನೆಲ್ಲ ಈ ರಾಜ್ಯದಲ್ಲಿ ಅವರು ಸೇವೆ ಮಾಡಿದ್ದಾರೆ ಅವರ ಸಾಲಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನಿಂತು ಅವರು ಕೂಡ ಈ ರಾಜ್ಯಕ್ಕೆ ದೊಡ್ಡ ರೀತಿಯ ಕೊಡುಗೆ ಕೊಟ್ಟಿದ್ದಾರೆ. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಈ ರೀತಿಯ ಶೋಷಿತ ವರ್ಗಗಳಿಗೆ ಸಮಾನತೆಗೆ, ಸಾಮಾಜಿಕ ನ್ಯಾಯಕ್ಕೆ ಅನೇಕ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ಅವರು ಮಾತೆತ್ತಿದ್ರೆ ಅಹಿಂದ ಜಪ ಮಾಡ್ತಾರೆ. ದೇಶದ ಪ್ರಧಾನಿಗಳು ಏನ್ ಬ್ರಾಹ್ಮಣರ? ಅವರು ಅಹಿಂದ ನಾಯಕರೇ. ಪ್ರಧಾನಿ ವಿರುದ್ಧ ಸಿದ್ದರಾಮಯ್ಯ ಮಾತನಾಡಿದ್ದು ತಪ್ಪು. ರಾಜ್ಯದ ಜನರು ಇಂತಹ ಸರ್ಕಾರ ಬೇಡ ಅಂತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ರು. ಯಾಕೆ ಅವರು ಮಾತೆತ್ತಿದ್ರೆ ನಿನ್ನೆಯೂ ಕೂಡ ದೇಶದ ಪ್ರಧಾನಮಂತ್ರಿಯನ್ನ ನಿಂದಿಸುವುದನ್ನು ಮಾತ್ರ ಸಿದ್ದರಾಮಯ್ಯನವರು ಮರೆಯಲಿಲ್ಲ. ಮಾತೆತ್ತಿದ್ರೆ ಅಹಿಂದ 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 ಜಪ ಮಾಡ್ತೀರಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ಮಾಡ್ತಾರಲ್ಲ, ಹಾಗೆ ಅಹಿಂದ ಜಪ ಮಾಡ್ತೀವಿ. ದೇಶದ ಪ್ರಧಾನಮಂತ್ರಿಗಳೇನು ಬ್ರಾಹ್ಮಣರ? ಅವರು ಕೂಡ ಅಹಿಂದ ಅಲ್ವಾ? ಯಾಕೆ ಅವರು ಅಹಿಂದ ಅಂದ ಮೇಲೆ ಆ ಅಹಿಂದ ವ್ಯಕ್ತಿಯ ಮೇಲೆ ನಿಮಗೆ ಯಾಕೆ ಗೌರವ ಇಲ್ಲ? ನೀವು ಮಾತಿನ ಬರದಲ್ಲಿ, ಅಧಿಕಾರದ ಮದದಲ್ಲಿ ಇನ್ನೊಬ್ಬ ಅಹಿಂದ ನಾಯಕನನ್ನ ನೀವು ತುಚ್ಛವಾಗಿ ಮಾತಾಡ್ತಕ್ಕಂಥದ್ದು ಇದು ನಿಮಗೆ ಗೌರವ ಕೊಡ್ತದ? ಮಾತೆತ್ತಿದ ರಾಜ್ಯಸಭಾ ಟಿಕೆಟ್ಗೆ ಕಾಂಗ್ರೆಸ್ನಲ್ಲಿ ಭಾರಿ ಲಾಬಿ ನಡೀತಾ ಇದೆ. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡಲು ಆಂಧ್ರಪ್ರದೇಶ PCC ಅಧ್ಯಕ್ಷೆ YS ಶರ್ಮಿಳಾ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹಾಕ್ತಿದ್ದಾರೆ. ಇಂದು ಬೆಳಗ್ಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರುವ YS ಶರ್ಮಿಳಾ ರಾಜ್ಯಸಭಾ ಟಿಕೆಟ್ಗೆ ಒತ್ತಾಯ ಮಾಡಿದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಡಿಕೆಶಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಕಲ ತಯಾರಿ ನಡೀತಾ ಇದೆ. ಈ ನಡುವೆ ಜೂನ್ 5ರಂದು ಡಿಕೆಶಿ ಪ್ರಮಾಣ ವಚನಕ್ಕೆ ಡಿಕೆಶಿ ಆಪ್ತ ಜ್ಯೋತಿಷಿ ಡಾಕ್ಟರ್ BP ಆರಾಧ್ಯ ಸಲಹೆ ಕೊಟ್ಟಿದ್ದಾರೆ. ಇದೇ ವೇಳೆ 2028ಕ್ಕೂ ಡಿಕೆಶಿ ಸಿಎಂ ಆಗ್ತಾರೆ. ಡಿಕೆಶಿಗೆ ಮುಂದಿನ 7 ವರ್ಷ ರಾಜಯೋಗವಿದೆ ಅಂತ ತಿಳಿಸಿದ್ದಾರೆ. ಇಬ್ಬರು ಇರೋದು ಭವಿಷ್ಯ ತುಂಬ ಚೆನ್ನಾಗಿದೆ. ಈಗ 2ನೇ ತಾರೀಕು ಕಳೆದ ಮೇಲೆ ಗುರು ಅವರಿಗೆ 10ನೇ ಮನೆ ನೋಡ್ತಾನೆ. ಜನನ ಕಾಲದಲ್ಲಿ ಎಲ್ಲಿದ್ದ ಗುರು ಅದೇ ಸ್ಥಾನವನ್ನು 2ನೇ ತಾರೀಕಿಂದ ನೋಡ್ತಾನೆ. ಅದರಿಂದ ಉದ್ಯೋಗ ಸ್ಥಾನ, ಅದು ಅಧಿಕಾರ ಬರಲೇಬೇಕು. ಮೇಷ ಲಗ್ನ ಹುಟ್ಟಿರೋದು, ಲಗ್ನದಿಂದ 10ನೇ ಮನೆ ಮಕರ. ಜನನ ಕಾಲದಲ್ಲಿ ಮಕರದಲ್ಲಿ ಗುರು ಶನಿ ಇಬ್ಬರು ಇರೋದ್ರಿಂದ ಅವ್ರಿಗೆ ಅಖಂಡ ರಾಜಯೋಗ, CM ಆಗೋದು ಪಕ್ಕ. ಇದೊಂದೇ ಸಾರಿ ಅಲ್ಲ, ನೆಕ್ಸ್ಟು 5 ವರ್ಷವೂ ಇವರೇ CM. 2028 ನಂತರ ಇವರೇ CM ಆಗಿರ್ತಾರೆ. ಅವರ ಭವಿಷ್ಯದಲ್ಲಿ ಆ ರೀತಿಯ 5ನೇ ತಾರೀಕು ಮಾಡಪ್ಪ, ಚೆನ್ನಾಗಿದೆ. 12:30 ಮುಹೂರ್ತ, ಬಿಜಿನ ಮುಹೂರ್ತ. ಶುಕ್ರವಾರ, ಶುಕ್ರ ನಿನಗೆ ಉಚ್ಚ ಇದ್ದಾನೆ ನಿನ್ನ ಲಗ್ನದಲ್ಲಿ, ರಾಶಿನಲ್ಲಿ, ನಿನ್ನ ಕುಂಡ್ಲಿನಲ್ಲಿ. ಶುಕ್ರವಾರ ಏನು ಕೆಲಸ ಮಾಡಿದ್ರು ಸಕ್ಸಸ್ಸು. ನೀವು ಹುಟ್ಟಿರೋದೇನೆ ಋಷಭ ರಾಶಿ, ಶುಕ್ರ ಅಧಿಪತಿ, ಕೃತಿಕಾ ನಕ್ಷತ್ರ. ಆ ಶುಕ್ರವಾರ ಏನು ಕೆಲಸ ಮಾಡಿದ್ರು ಜಯ, ಅದರಿಂದ ನಿನಗೆ ಜಯ ಸಿಗುತ್ತೆ. ಶುಕ್ರವಾರನೇ ಮಾಡಬೇಕು 12:30 ಅಂತ ಬೆಳಗ್ಗೆ ಎಲ್ಲ ಹೇಳಿದೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಪಾಲ್ಗೊಂಡಿದ್ದರು. ಕನ್ನಡದಲ್ಲಿ ಭಾಷಣ ಆರಂಭಿಸಿದ ಉಪರಾಷ್ಟ್ರಪತಿಗಳು ಭಾಷಣದ ವೇಳೆ CM ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಪ್ರಸ್ತಾಪಿಸಿದರು. ಬೆಂಗಳೂರಿನಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ನಿಮಗೆಲ್ಲ ಗೊತ್ತು. ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಮಾಡಿದ ಸೇವೆಗೆ ಶ್ಲಾಘನೀಯ ಅಂತ ಹೇಳಿದ್ದಾರೆ.
ನಿವೃತ್ತಿಗೆ 3 ದಿನ ಬಾಕಿ ಇರುವಾಗ ಭ್ರಷ್ಟ ಅಧಿಕಾರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಎಸಗಿದ ಆರೋಪದಲ್ಲಿ ಚಿಕ್ಕನಾಯಕನಹಳ್ಳಿ ಇಒ ದೊಡ್ಡಸಿದ್ದಯ್ಯ ಸಸ್ಪೆಂಡ್ ಆಗಿದ್ದಾರೆ. ಇಒ ದೊಡ್ಡಸಿದ್ದಯ್ಯ ಭಾನುವಾರ ನಿವೃತ್ತಿಯಾಗಬೇಕಾಗಿತ್ತು. ಮಧುಗಿರಿಯಲ್ಲಿ ಇಒ ಆಗಿದ್ದಾಗ ಬರೋಬ್ಬರಿ 4.5 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆಸಿದ ಗಂಭೀರ ಆರೋಪ ಇದೆ. ನಿವೃತ್ತ ನೌಕರರ ಗಳಿಕೆ ರಜೆ ನಗದೀಕರಣದಲ್ಲಿ ಕೋಟಿ ಲೂಟಿ ಹೊಡೆದಿರುವುದು ದೊಡ್ಡಸಿದ್ದಯ್ಯರನ್ನ ನಿವೃತ್ತಿಗೆ 3 ದಿನ ಬಾಕಿ ಇರುವಾಗ ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ಬಳಿಯ ಶಿರಾಲಿಯಲ್ಲಿ ಕಪ್ಪೆ ಚಿಪ್ಪು ತರಲು ಹೋದ 11 ಜನರ ಸಾವು ದುರಂತದ ಬೆನ್ನಲ್ಲೇ ಮೃತರ ಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದರು. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಹೆಚ್ಚಿನ ಪರಿಹಾರ ನೀಡಲು ಸರ್ಕಾರಕ್ಕೆ ಆಗ್ರಹಿಸುವ ಭರವಸೆ ನೀಡಿದರು. ಇನ್ನು ಆರ್ ಅಶೋಕ್ ಜೊತೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಉಪಸ್ಥಿತರಿದ್ದರು. ಜಮೀನು ವಿವಾದ ಹಿನ್ನೆಲೆ ಸರ್ಕಾರಿ ಶಾಲೆ ರಸ್ತೆಗೆ ಮಣ್ಣು ಸುರಿದು ಬಂದ್ ಮಾಡಿರುವ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸರ್ಕಾರಿ ಶಾಲೆಯ ಗೇಟಿಗೆ ಅಡ್ಡಲಾಗಿ ಮಣ್ಣು ಸುರಿದು ಸೋಮಶೇಖರ್ ರೆಡ್ಡಿ ಎಂಬಾತ ರಸ್ತೆಗೆ ಅಡ್ಡಿಪಡಿಸಿದ್ದಾನೆ. ಕಾಲೇಜು ಪ್ರೌಢಶಾಲೆ ಹಾಸ್ಟೆಲ್ ಕಟ್ಟಡವಿರೋ ಆವರಣದಲ್ಲಿ 10 ಟ್ರ್ಯಾಕ್ಟರ್ ಲೋಡ್ ಮಣ್ಣು ಸುರಿದಿದ್ದಾನೆ. ಬಾಂಗ್ಲಾದೇಶ ಗಡಿಯಲ್ಲಿ ಒಳನುಸುಳುವಿಕೆ ವಿರುದ್ಧ ಪಶ್ಚಿಮ ಬಂಗಾಳ ಸಿಎಂ ಸುವೆಂದು ಅಧಿಕಾರಿ ಸರ್ಕಾರ ಕಠಿಣ ನಿಲುವನ್ನು ತೆಗೆದುಕೊಳ್ತಾ ಇದೆ. ಬಿಜೆಪಿಯ ಸುವೆಂದು ಅಧಿಕಾರಿ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ನೂತನ ಸರ್ಕಾರ 3D ಫಾಲೋ ಮಾಡ್ತಾ ಇದೆ. ಡಿಟೆಕ್ಟ್, ಡಿಲೀಟ್ ಆ್ಯಂಡ್ ಡಿ ರಿಪೋರ್ಟ್ ಅನ್ನೋ ನಿಯಮದಲ್ಲಿ ಬಾಂಗ್ಲಾ ವಲಸಿಗರನ್ನ ವಾಪಸ್ ಕಳುಹಿಸುವ ಕೆಲಸ ಶುರು ಮಾಡಿದ್ದಾರೆ. ಉತ್ತರ 24 ಪರಗಣಗಳ ಗಡಿ ಪ್ರದೇಶಗಳಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರ ಮೇಲೆ ಇದು ಭಾರೀ ಪರಿಣಾಮ ಬೀರ್ತಾ ಇದೆ. ಹಕೀಂಪುರ ಗಡಿ ಚೆಕ್ಪೋಸ್ಟ್ ಮತ್ತೊಮ್ಮೆ ಪ್ರಮುಖ ಸಾರಿಗೆ ಕೇಂದ್ರವಾಗಿ ಹೊರಹೊಮ್ಮಿದ್ದು, ಅಕ್ರಮ ಒಳನುಸುಳುವಿಕೆ ವಿರುದ್ಧ ತೀವ್ರ ಕ್ರಮ ಕೈಗೊಳ್ಳುವ ಭಯದಲ್ಲಿ ಬಾಂಗ್ಲಾದೇಶದ 100 ಜನರು ಜಮಾಯಿಸಿದ್ದಾರೆ ಎನ್ನಲಾಗಿದೆ. ಮಹಾರಾಷ್ಟ್ರದಲ್ಲಿ ಕಳ್ಳಬಟ್ಟಿ ಸೇವಿಸಿ 18 ಮಂದಿ ಸಾವನ್ನಪ್ಪಿದ್ದಾರೆ. ಹಲವರು ಗಂಭೀರವಾಗಿದ್ದಾರೆ. ಪುಣೆಯ ಪಿಂಪ್ರಿ ಚಿಂಚ್ವಾಡ್ ಬಳಿ ಘಟನೆ ನಡೆದಿದೆ. ಇನ್ನು ಕಠಿಣ ಕ್ರಮಕ್ಕೆ ಸಿಎಂ ಫಡ್ನವೀಸ್ ಆದೇಶ ಮಾಡಿದ್ದಾರೆ. ಈ ಬೆನ್ನಲ್ಲೇ ಕಳ್ಳಬಟ್ಟಿ ತಯಾರಿಸುವ ಸ್ಥಳಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಸ್ಥಳದಲ್ಲಿದ್ದ ಕಳ್ಳಬಟ್ಟಿ ಸಮೇತ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಈ ಪ್ರಕರಣದ ಕುರಿತು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಎನ್ಐಟಿ ನಡೆಸಿದ ನೀಟ್ ಪರೀಕ್ಷೆ ರದ್ದತಿ ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನೀಟ್ ಪರೀಕ್ಷೆಗಳ ತನಿಖೆಯ ಪ್ರಕ್ರಿಯೆ ಮತ್ತು ಮುಕ್ತಾಯದ ಬಗ್ಗೆ ಅಫಿಡವಿಟ್ ಸಲ್ಲಿಸುವಂತೆ ನ್ಯಾಯಮೂರ್ತಿ ನರಸಿಂಹ ಕೇಂದ್ರ ಶಿಕ್ಷಣ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ. ನೀಟ್ ಮಾದರಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನ್ಯಾಯಾಲಯ ವಿವರಣೆ ಕೋರಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವೈಯಕ್ತಿಕವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ತಿಳಿಸಿದೆ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ವೈಯಕ್ತಿಕವಾಗಿ ತನಿಖೆಯನ್ನ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. 2026ರ ಏಷ್ಯನ್ ಗೇಮ್ಸ್ನ ಆಯ್ಕೆ ಟ್ರಯಲ್ಸ್ನಲ್ಲಿ ಭಾಗವಹಿಸಲು ಕುಸ್ತಿಪಟು ವಿನೇಶ್ ಫೋಗಟ್ ಅವಕಾಶ ಕೋರಿದ್ರು. ದೆಹಲಿ ಹೈಕೋರ್ಟ್ ಅವಕಾಶ ನೀಡಿ ಆದೇಶ ಮಾಡಿತು. ದೆಹಲಿ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಡಬ್ಲ್ಯೂಎಫ್ಐ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಆದರೆ ಏಷ್ಯನ್ ಗೇಮ್ಸ್ ಟ್ರಯಲ್ಸ್ಗೆ ವಿನೇಶ್ ಫೋಗಟ್ಗೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಪೀಠವು ಶುಕ್ರವಾರ ಫೆಡರೇಷನ್ನ ಮೇಲ್ಮನವಿಯನ್ನ ಆಲಿಸಿದೆ.